ಸರ್ಕಾರ ರಚನೆಗೆ ವಿಜಯ್ ಹೊಸ ಫಾರ್ಮುಲಾ. ಬಂಗಾಳ ಸಿಎಂ ಪಟ್ಟ ಯಾರಿಗೊಲಿಯುತ್ತೆ? ಕೇರಳದಲ್ಲಿ ಯಾರಿಗೆ ಮುಖ್ಯಮಂತ್ರಿ ಪಟ್ಟ? ಸರ್ಕಾರ ಸರ್ಕಸ್. ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದಾಯಿತು. ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಕುತೂಹಲ ಇದೆ. ಅಸ್ಸಾಂನಲ್ಲಿ ಕ್ಲಿಯರ್ ಇದೆ, ಮತ್ತೊಂದ್ ಕಡೆ ಪುದುಚೇರಿಯಲ್ಲಿ ಕ್ಲಿಯರ್ ಇದೆ. ಆದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರುವಂತ ಬಿಜೆಪಿ ಅಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡುತ್ತೆ? ತಮಿಳುನಾಡಿನಲ್ಲಿ ದೊಡ್ಡ ಯಶಸ್ಸನ್ನ ಕಂಡಿರುವಂತ ವಿಜಯೋತ್ಸವಕ್ಕೆ ಕಾರಣ ಆಗಿರುವಂತ ವಿಜಯ್ ಈಗ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಯಾರ ಒಂದು ಸಪೋರ್ಟ್ ಅನ್ನ ಪಡ್ಕೊಳ್ತಾರೆ ಅನ್ನುವಂತ ಕುತೂಹಲ ಇದೆ. ಅದರ ಜೊತೆಗೆ ಕೇರಳದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ನಿಂದ ಅಂತ, ಯಾರ ಜೊತೆಗೆ ವಿಜಯ್ ಹಸ್ತಲಾಗ? ಪಶ್ಚಿಮ ಬಂಗಾಳ ಸಿಎಂ ರೇಸ್ನಲ್ಲಿ ಯಾರಿದ್ದಾರೆ? ಕೇರಳದಲ್ಲಿ ಯಾರಿಗೆ ಪಟ್ಟ? ರಾಹುಲ್ ಸಂದೇಶ ಏನು? ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಂಘಟನೆ ಮಾಡಿರುವಂತವರು ಯಾರು? ನಾಯಕತ್ವ, ಬಲಿಷ್ಠ ನಾಯಕತ್ವ ಇದ್ದಿದ್ದು ಯಾರದ್ದು ಸ್ಥಳೀಯರಲ್ಲಿ? ಅದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತಿದ್ವಿ. ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಅತಿ ದೊಡ್ಡ ಪಕ್ಷ ಆಗಿದೆ. ಆದರೆ ಅವರು ಮುಖ್ಯಮಂತ್ರಿ ಗಾದಿಗೆ ಇರಬೇಕು ಅಂದ್ರೆ ಇನ್ನೂ 10 ಸೀಟುಗಳ ಅವಶ್ಯಕತೆ ಇದೆ. 118 ಮ್ಯಾಜಿಕ್ ನಂಬರ್, 108 ವಿಜಯ್ ಸಂಖ್ಯೆ ಇರೋದು. ಇನ್ನು 10 ಸೀಟು ಕಾಂಗ್ರೆಸ್ ಬೆಂಬಲ ಕೊಡುತ್ತಾ? PMK, CPI, CPM ಇವರೆಲ್ಲ ಬೆಂಬಲ ಕೊಡ್ತಾರಾ? ಚಿಕ್ಕ ಪಕ್ಷಗಳ ಜೊತೆ ಸೇರ್ಕೊಳ್ತಾರಾ ಅಥವಾ ದೊಡ್ಡ ಪಕ್ಷಗಳ ಬೆಂಬಲ ಪಡ್ಕೊಳ್ತಾರಾ? ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾಗೆ ಆಶಿಕ್ ಮುಲ್ಕಿ. ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಒಂದೊಂದಾಗಿ ನೋಡ್ತಾ ಹೋಗೋಣ ಏನಾಗ್ತಾ ಇದೆ ಆ ರಾಜ್ಯಗಳಲ್ಲಿ ಅಂತ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವಂತದ್ದು TVK. ಅತಿ ದೊಡ್ಡ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಅವರೇ ಹಕ್ಕನ್ನು ಮಂಡಿಸಿದ್ದಾರೆ. ಗವರ್ನರ್ಗೆ ವಿಜಯ್ ನೇತೃತ್ವದ TVK ಪತ್ರವನ್ನ ಬರೆದಿದೆ. ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ 108 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿದೆ TVK. ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಅಗತ್ಯ ಇದೆ. AIADMK ಕಾಂಗ್ರೆಸ್ನಿಂದ ಬೆಂಬಲ ಸಿಗುತ್ತಾ? ಯಾರು ಬೆಂಬಲ ಕೊಡ್ತಾರೆ? ಯಾರ ಬೆಂಬಲವನ್ನ ಪಡ್ಕೊಳ್ತಾರೆ? ಓಕೆ, ಬೆಂಬಲ ಕೊಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಯಾರು ಬೆಂಬಲವನ್ನ ಪಡ್ಕೊಳ್ತಾರೆ? ವಿಜಯ್, ಅದು ತುಂಬಾ ಕ್ರೂಷಿಯಲ್ ಅನಿಸ್ತಾ ಇದೆ. ಸೈದ್ಧಾಂತಿಕ ಸಿದ್ಧಾಂತಗಳು ಇವೆಲ್ಲವೂ ಕೂಡ ಮ್ಯಾಟರ್ ಆಗಿದ್ದೇ ಆದ್ರೆ DMKನೋ ಅಥವಾ ಕಾಂಗ್ರೆಸ್ ಜೊತೆನೂ ಹೋಗುವಂತ ಸಾಧ್ಯತೆ ಇರುತ್ತೆ. ಆದರೆ DMK ವಿರುದ್ಧನೇ ಹೋರಾಟ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದು. DMK ವಿರುದ್ಧನೇ ಹೋರಾಟ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವ್ರು ಬೆಂಬಲ ಪಡೆದುಕೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ. ಹೋದ್ರೆ AIADMK ಅಥವಾ ಕಾಂಗ್ರೆಸ್ನ 5 ಶಾಸಕರು, PMKಯ 4 ಶಾಸಕರು, CPI ಇಬ್ಬರಿದ್ದಾರೆ, CPM ಇಬ್ಬರಿದ್ದಾರೆ, IUMLನ 2 ಶಾಸಕರಿದ್ದಾರೆ. ಇಂಥವ್ರನ್ನ ಜೊತೆಗೆ ಹಾಕಬೇಕು. ಶಾಸಕರ ಜೊತೆ TVK ಅಧ್ಯಕ್ಷ ವಿಜಯ್ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾರ ಬೆಂಬಲ ಪಡೆಯಬೇಕು ಅಂತ ಚರ್ಚೆಯನ್ನ ಮಾಡ್ತಾರೆ. 2 ವಾರಗಳಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ವಿಜಯ್ ಬರೆದ ಹಕ್ಕು ಮಂಡನೆ ಪತ್ರ ಪರಿಶೀಲನೆ ಬಳಿಕ TVK ನಾಯಕರನ್ನ ಭೇಟಿಗೆ ಆಹ್ವಾನಿಸಲಿದ್ದಾರೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಸದ್ಯದಲ್ಲೇ ರಾಜಭವನದಿಂದ ಅಧಿಕೃತ ಬುಲಾವ್ ಹೋಗುತ್ತೆ. ಅತಿ ದೊಡ್ಡ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ರೂಲ್ಸ್ ಅದು. ಅತಿ ದೊಡ್ಡ ಪಕ್ಷಕ್ಕೆ ಆಹ್ವಾನ ಕೊಡಬೇಕು ಫಸ್ಟು. ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಆಪ್ಷನ್. ಸೊ ಹೀಗಾಗಿ ಅತಿ ದೊಡ್ಡ ಪಕ್ಷ ಯಾವುದು? TVK, 108 ಸ್ಥಾನ. TVKಗೆ ಬೆಂಬಲ ನೀಡುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ. ಚುನಾವಣಾ ಪೂರ್ವ ಮೈತ್ರಿ ಕಾಂಗ್ರೆಸ್ DMK ಜೊತೆಗೆ, ಚುನಾವಣೋತ್ತರ ಅಲ್ಲ, ಚುನಾವಣಾ ಪೂರ್ವ ಮೈತ್ರಿ. DMK ಜೊತೆ ಫೇಸ್ ಮಾಡಿಕೊಂಡೆ ಸೀಟನ್ನು ಹಂಚಿಕೊಂಡು DMK ಮತ್ತು ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದು. 5 ಜನ ಕಾಂಗ್ರೆಸ್ನವರು ಆಯ್ಕೆ ಆಗಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಈಗ ನಿಷ್ಠೆ ಬದಲಿಸಿ TVKಗೆ ಹೋಗುತ್ತಾ ಅಂತ. ಬೆಂಬಲದ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್. ಹೈಕಮಾಂಡ್ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಬೆಂಬಲ ನೀಡೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ KC ವೇಣുഗോപാൽ. ಏನು ಮಾತನಾಡಿದ್ರು ನೋಡೋಣ. പാർട്ടി എന്ത് ചെയ്യണമെന്നുള്ള നിലപാടുകൾ വരും ദിവസങ്ങളിൽ തീരുമാനിക്കും. ഇന്നും നാളെയൊക്കെ ആയിട്ട് പാർട്ടിയുടെ മുന്നിൽ എന്താണ് വഴി എന്നുള്ള കാര്യത്തിൽ ഞങ്ങൾക്കൊരു മുന്നണിയിലാണ് മത്സരിച്ചത്. പക്ഷേ പുതിയ സാഹചര്യത്തിൽ എന്ത് തീരുമാനിക്കണമെന്നുള്ളത് ആലോചിച്ച് തീരുമാനിക്കുന്നു. ತಮಿಳುನಾಡಿನಲ್ಲಿ TVK ಪಕ್ಷ ಗೆಲುವು ಹಿನ್ನೆಲೆಯಲ್ಲಿ ನಟ ವಿಜಯ್ ಅಭಿನಂದಿಸಿದ್ದಾರೆ DCM DK ಶಿವಕುಮಾರ್. ಪ್ರಚಾರದ ವೇಳೆ ಲೇವಡಿ ಮಾಡಿದ್ರು DK ಶಿವಕುಮಾರ್.
ಉಪಮುಖ್ಯಮಂತ್ರಿ. ಸಿನಿಮಾದವರು ಕೈ ಮಾಡಿ ಹೋಗ್ಬಿಡ್ತಾರೆ, ಹಂಗನ್ಬಿಟ್ಟು ಓಟ್ ಹಾಕ್ಬಿಡ್ತಾರಾ, ಗೆದ್ದು ಬಿಡ್ತಾರಾ ಅಂತೆಲ್ಲ ಹೇಳಿದ್ರು. ಗೆದ್ದು ತೋರಿಸಿದ್ದಾರೆ. ಅದು ತಮಿಳ್ನಾಡು ಸ್ವಾಮಿ, ತಮಿಳ್ನಾಡಲ್ಲಿ ಗೆದ್ದಿರೋದು. ವಿಜಯ್ ಗೆದ್ದು ತೋರಿಸಿದ್ದಾರೆ ತನ್ನ ಶಕ್ತಿ ಏನು ಅಂತ, ತನ್ನ ಪವರ್ ಏನು ಅಂತ. ಈಗ ವಿಶ್ ಮಾಡಿದ್ದಾರೆ DK. ವಿಜಯ್ಗೆ ರಾಜಕೀಯ ಮೆಚುರಿಟಿ ಇಲ್ಲ ಅಂತ ಹೇಳಿದ್ರು ಮಾತನಾಡ್ತಾ. ರಾಜಕೀಯ ಮೆಚುರಿಟಿ ಇಲ್ಲ ಅಂತ, ಜನ ಸೇರ್ಬೋದು, ಗೆಲ್ಲಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ಈಗ ವಿಜಯ್ಗೆ ವಿಶ್ ಮಾಡಿ DKಶಿ ಟ್ವೀಟ್ ಮಾಡಿದ್ದಾರೆ. ತೋರಿಸ್ತಾ ಇದೆ. ಇಷ್ಟೇ ರಾಜಕೀಯ. ಮತದಾನ ಆಗ್ಲಿಕ್ಕೂ ಮುಂಚೆ ಒಂದು ರೀತಿಯಾಗಿ, ಮತದಾನ ಆದ ಬಳಿಕ ಒಂದು ರೀತಿಯಾಗಿ, ಅದೇ ರಾಜಕಾರಣ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ತಮಿಳುನಾಡಿನ ರಾಜಕೀಯ ಏನಾಗುತ್ತೆ ಅಂತ. ಟಿವಿಗೆ ಅತಿ ದೊಡ್ಡ ಪಕ್ಷವಾಗಿದೆ, ಬಟ್ ಮ್ಯಾಜಿಕ್ ನಂಬರ್ ಇಲ್ಲ. 10 ನಂಬರ್ ಬೇಕು. ಈಗ ಯಾರ ಜೊತೆ ಹೋಗ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತಮಿಳುನಾಡಲ್ಲಿ? ಇಡೀ ತಮಿಳುನಾಡಲ್ಲಿ ಈಗ ಪಕ್ಷ ಏನು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಚಿತ್ರಣವನ್ನು ಹರಿಸಿರುವಂಥದ್ದು TVK ಪಕ್ಷ. ಯಾಕಂದ್ರೆ ಈಗಾಗಲೇ ಫಲಿತಾಂಶದಲ್ಲಿ ದೊಡ್ಡ ಪಕ್ಷವಾಗಿ TVK ಪಕ್ಷ ಹೊರಹೊಮ್ಮಿರುವಂಥದ್ದು. ಹಾಗಾಗಿನೇ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಈಗ 10 ಶಾಸಕರ ಬೆಂಬಲ ಇದೆ. ಹಾಗಾಗಿನೇ 5 ಕಾಂಗ್ರೆಸ್ ಶಾಸಕರ ಬೆಂಬಲ, ಮತ್ತೆ PMK ಆಗಿರ್ಬೋದು 4 ಆಗಿರ್ಬೋದು, ಮತ್ತೊಂದು ಕಡೆ NC ಮುಖ್ಯವಾಗಿ 2 ಉಳಿದಂತ ಪಕ್ಷದರಾಗಿರ್ಬೋದು. ಜೊತೆಗೆ ಅಣ್ಣಾ DMK ಇಂದ ಏನಾದರೂ ಶಾಸಕರನ್ನ ಸೆಳೆಯುವಂಥದ್ದು. ಹೀಗೆ ನಾನಾ ರೀತಿಯಂತ ಕಸರತ್ತನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತಲ್ಲಿ ನಟ ವಿಜಯ್ ಅವರು ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ನಟ ವಿಜಯ್ ಅವರು ಚೆನ್ನೈನ ತಮ್ಮ ನಿವಾಸದಿಂದ ಇದೀಗ ತಮ್ಮ ಮುಖ್ಯವಾಗಿ ಅವರ TVK ಪಕ್ಷದ ಕಚೇರಿಗೆ ಹೋಗಿದ್ದಾರೆ. ಕಚೇರಿಯಲ್ಲಿ ಶಾಸಕರ ಹೊಸದಾಗಿ ಗೆದ್ದಂತ ಶಾಸಕರ ಜೊತೆಗೂ ಕೂಡ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಯಾವ ಪಕ್ಷದ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತು ಅಂತಂದ್ರೆ ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ನಟ ವಿಜಯ್ ಅವರು ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಅದಾದ ಬಳಿಕವಾಗಿ ರಾಜ್ಯಪಾಲರ ಲೋಕಭವನದಲ್ಲಿ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಈಗಾಗಲೇ TVK ಪಕ್ಷದ ನಾಯಕರ ಪದಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿಯನ್ನ ಪರಿಶೀಲನೆ ಮಾಡಿದ ಬಳಿಕವಾಗಿ ರಾಜ್ಯಪಾಲರು ಅವರಿಗೆ ಬುಲವನ್ನ ಕೊಡುವಂತ ಸಾಧ್ಯತೆ ಇದೆ. ಬುಲವು ಕೊಟ್ಟ ಬಳಿಕವಾಗಿ ನಟ ವಿಜಯ್ ಅವರು ನೇತೃತ್ವದಲ್ಲಿ ಶಾಸಕರ ತಂಡ ಅಲ್ಲಿ ಹೋಗಿ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕನ್ನು ಕೂಡ ಮಂಡಿಸುತ್ತೆ. ಅದಾದ ಬಳಿಕವಾಗಿ 2 ವಾರಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಇನ್ನೂ ಕೂಡ ಅಂದ್ರೆ ಈಗಾಗಲೇ ತಮಿಳುನಾಡಲ್ಲಿ ಅತಂತ್ರ ಪರಿಸ್ಥಿತಿ ಇದೆ. 118 ಮ್ಯಾಜಿಕ್ ನಂಬರ್ ಬೇಕಾಗುತ್ತೆ. ಇನ್ನೂ ಕೂಡ TVK ಪಕ್ಷದವರಿಗೆ 10 ಶಾಸಕರ ಬೆಂಬಲ ಅಗತ್ಯವಿದೆ. ಹಾಗಾಗಿನೇ ಒಂದಲ್ಲ ಒಂದೊಂದು ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅವರನ್ನ ಮುಖ್ಯವಾಗಿ ಬೇರೆ ಬೇರೆ ರೀತಿಯಂತ ತಂತ್ರಗಾರಿಕೆ ಮುಖಾಂತರವಾಗಿ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲ ಒಂದ್ ಕಡೆ TVKಗೆ ಬೆಂಬಲ ಕೊಡುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಈಗಾಗಲೇ KC ವೇಣುಗೋಪಾಲ್ ಅವರು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರೇ ಖುದ್ದು ಅವರಿಗೆ ಫೋನ್ ಅನ್ನು ಕರೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಭಿನಂದಿಸಿದ್ದಾರೆ. ಈ ಒಂದು ಅಭಿನಂದನಿಸಿರುವಂತಹ ಒಂದು ಬೆಳವಣಿಗೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಈಗ TVK ಪಕ್ಷದ ಕಡೆ ಮುಖವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಚುನಾವಣಾ ಪೂರ್ವದ ಸಂದರ್ಭದಲ್ಲಿ DMK ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕ ಅಭ್ಯರ್ಥಿಗಳು. ಇದೀಗ ಕೇವಲವಾಗಿ DMK ಜೊತೆ ಹೋಗಿ 5 ಸ್ಥಾನದಲ್ಲಿ ಗೆದ್ದು ಈಗ TVK ಪಕ್ಷದ ಕಡೆ ಮುಖವನ್ನು ಮಾಡಿರುವಂತದ್ದು. ಹಾಗಾಗಿನೇ TVK ಒಂದಷ್ಟು ಕಾಂಗ್ರೆಸ್ ಶಾಸಕರ ಬೆಂಬಲ ಆಗಿರಬಹುದು, ಮತ್ತೆ PMK 4 ಜನ ಆಗಿರಬಹುದು, ಮತ್ತೆ ಉಳಿದಿರತಕ್ಕಂತ ಪಕ್ಷೇತರನ್ನ ಸೆಳೆಯೋದ್ರ ಮುಖಾಂತರವಾಗಿ ಅಥವಾ ಅಣ್ಣಾ DMK ಇಂದ ಸೆಳೆಯೋದ್ರ ಮುಖಾಂತರವಾಗಿ 118 ಮ್ಯಾಜಿಕ್ ನಂಬರ್ ತೆಗೆದುಕೊಂಡು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಈಗ ಕಾಂಗ್ರೆಸ್ ಏನ್ ನೋಡುತ್ತೆ, ನಮಗೆ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ಗೆ ಯಾವುದು ಸಪೋರ್ಟ್ ಆಗಿ ನಿಲ್ಲುತ್ತೆ, ಯಾರ ಜೊತೆ ಹೋದ್ರೆ ನಾವು ಜಾಸ್ತಿ ಸ್ಥಾನಗಳನ್ನ ಗೆಲ್ಲಬಹುದು ಅಂತ ನೋಡ್ತಾರೆ. ಇನ್ನ AIADMK ವಿಚಾರಕ್ಕೆ ಬರೋದಾದ್ರೆ ಆಲ್ಮೋಸ್ಟ್ ಕಳೆದ 5 ವರ್ಷದಿಂದ ಅವರು ಗೆದ್ದಿಲ್ಲ. ಅಂದ್ರೆ DMK ಆಡಳಿತದಲ್ಲಿತ್ತು. ಈಗ ವಿಜಯ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಇನ್ನೊಂದು 5 ವರ್ಷ ಆ ಟೈಮ್ನಲ್ಲಿ ಮತ್ತೆ ಅಧಿಕಾರ ಸಿಗೋದಿಲ್ಲ. ಅಟ್ಲೀಸ್ಟ್ ಇವ್ರ ಜೊತೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ, ಅದಾದ್ಮೇಲೆ ಮೈತ್ರಿಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಫೇಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಅಸ್ತಿತ್ವವನ್ನು ಉಳಿಸ್ಕೊಬೋದಾ ಅನ್ನುವಂಥ ಲೆಕ್ಕಾಚಾರ ಅಂತೂ ಇದ್ರೂ ಇರಬಹುದಾ? ಆ ನಿಟ್ಟಿನಲ್ಲಿ AIADMK ಏನಾದರೂ ಸಪೋರ್ಟ್ ಕೊಡುವಂತ ಚಾನ್ಸಸ್ ಇದೆಯಾ? ಅವ್ರು ಕೊಟ್ಟರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ವಿಜಯ್ ರೆಡಿ ಇದ್ದಾರಾ? ಪೃಥ್ವಿರಾಜ್, ಆ ರೀತಿಯಾದಂಥ ಚರ್ಚೆಗಳು ಸದ್ಯಕ್ಕೆ ತಮಿಳುನಾಡಲ್ಲಿ ಕೂಡ ನಡೀತಾ ಇದ್ದಾವೆ. ನೀವು ಹೇಳಿದಂಗೆ ಈಗ ಅಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ಆಗಿದೆ, ಮತ್ತೆ ಲೋಕಸಭಾ ಚುನಾವಣೆ ಕೂಡ ಆ ಪಕ್ಷಗಳಿಗೆ ಅಳಿವು ಪ್ರಶ್ನೆ ಆಗಿದೆ. ಈಗಾಗಲೇ TVK ಪಕ್ಷ ದೊಡ್ಡ ಪಕ್ಷವಾಗಿ ಇರೋಬಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಅದ್ರ ಜೊತೆಗೆ ಮುಖ್ಯವಾಗಿ PMK ಈ ತರ ಪಕ್ಷ ಶಾಸಕರನ್ನ ಸೆಳೆಯೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡುವಂತ ಕೂಡ ತಂತ್ರಗಾರಿಕೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಚುನಾವಣೆ ಪೂರ್ವದ ಸಂದರ್ಭದಲ್ಲಿ AIADMK ಕೂಡ ಎಲ್ಲ ಒಂದ್ ಕಡೆ TVK ಪಕ್ಷದ ಜೊತೆ ಹೋಗುವಂತ ಕೂಡ ಮನಸ್ಸನ್ನು ಮಾಡಿತ್ತು. ಆದ್ರೆ ಅಲ್ಲಿ
ಸೀಟು ಹಂಚಿಕೆ ವಿಚಾರದಲ್ಲಿ ಇಲ್ಲೊಂದ್ ಕಡೆ ಅವ್ರ ನಡುವೆ ಹೊಂದಾಣಿಕೆ ಬರೆದಿರತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಚುನಾವಣೆ ಕೂಡ ಎದುರಿಸಿದ್ರು. ಮತ್ತೆ ಇಲ್ಲೊಂದ್ ಕಡೆ ಇನ್ನೂ ಕೂಡ ಟಿವಿಕೆ ಪಕ್ಷ ಕಡಿಮೆ ಸೀಟ್ ಬಂದಿದ್ರು ಕೂಡ ಎಐಎಡಿಎಂಕೆ ಮತ್ತು ಟಿವಿಕೆ ಪಕ್ಷ ಎರಡೂ ಕೂಡ ಇಲ್ಲೊಂದ್ ಕಡೆ ಸರ್ಕಾರ ರಚನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಇದೀಗ ಅಷ್ಟು ಅವಶ್ಯಕತೆ ಇಲ್ಲ. ನೀವು ಹೇಳಿದಂಗೆ ಅದ್ರ ಬಗ್ಗೆ ಅಂದ್ರೆ ಸಚಿವ ಸ್ಥಾನ ಆಗಿರ್ಬೋದು, ಮತ್ತೊಂದು ಕಡೆ ಲೋಕಸಭಾ ಕ್ಷೇತ್ರಗಳ ಸೀಟು ಹಂಚಿಕೆ ವಿಚಾರ ಆಗಿರ್ಬೋದು, ಇವೆಲ್ಲದರ ಬಗ್ಗೆನೇ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ಒಂದಷ್ಟು ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಂಡೇ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಮಾಹಿತಿ ಸಿಗ್ತಿರತಕ್ಕಂಥ ಪ್ರಕಾರವಾಗಿ ತಮಿಳುನಾಡಲ್ಲಿ ಸದ್ಯಕ್ಕೆ ಟಿವಿಕೆ ಪಕ್ಷ 108 ಸ್ಥಾನವನ್ನು ಗೆದ್ದಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಹೇಗಿದ್ರು 5 ಶಾಸಕರು ಬೆಂಬಲವನ್ನು ಕೊಡ್ತಾರೆ. ಇನ್ನು ಕೇವಲವಾಗಿ 5 PMK ಆಗಿರ್ಬೋದು, ಮತ್ತೊಂದು ಕಡೆ ಪಕ್ಷೇತರನ್ನ ಸೆಳೆಯೋದ್ರ ಮುಖಾಂತರ ಹಾಗೆ ಆ ಪಕ್ಷೇತರ ಏನು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಅನ್ನ ಮಾಡಲ್ಲ, ಕೇವಲವಾಗಿ ಮಂತ್ರಿ ಸ್ಥಾನ ಕೇಳಬಹುದು ಅಥವಾ ಬೇರೆ ಬೇರೆ ರೀತಿಯ ಹುದ್ದೆಗಳನ್ನು ಕೇಳಬಹುದು. ಹಾಗಾಗಿನೇ ಅದರ ಆಧಾರದ ಮೇಲೆ ಅವರನ್ನ ಸೆಳೆಯೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡುವಂತ ಕೂಡ ತೀರ್ಮಾನವನ್ನು ಮಾಡಬಹುದಾಗಿದೆ. ಆದ್ರೀಗ ಮುಖ್ಯವಾಗಿ ಪೃಥ್ವಿರಾಜ್ ನಾವು ಗಮನಿಸಬೇಕು, ಇನ್ನೂ ಕೂಡ ಕೇಂದ್ರದ ಬಿಜೆಪಿಯ ನಾಯಕರು ಯಾರೊಬ್ರು ಕೂಡ ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರಿಗೆ ಶುಭಾಶಯ ಕೋರುವಂತದ್ದು ಮತ್ತೆ ಫೋನ್ ಮಾಡಿ ಮಾತಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಬಹುಶಃ ರಾಹುಲ್ ಗಾಂಧಿ ಅವರು ಮನಸ್ಸನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಶಾಸಕರು ಟಿವಿಕೆ ಪಕ್ಷದ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿಯವರು ಕೇವಲ ಒಂದು ಸ್ಥಾನ ಅಥವಾ ಗೆದ್ದಿದ್ದಾರೆ ಅನ್ನುವಂಥದ್ದು, ಆದ್ರೆ ಅವ್ರು ಅಂದ್ಕೊಂಡಂಗೆ ಸೀಟು ಕೂಡ ಬಂದಿಲ್ಲ. ಹಾಗಾಗಿನೇ ಬಿಜೆಪಿಯವರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿನೇ ಎಐಎಡಿಎಂಕೆ ಅವರ ಜೊತೆ ಬದಲಾಗಿ ಟಿವಿಕೆ ಅವರು PMK ಮತ್ತೊಂದು ಕಡೆ ಅನ್ಯ ಏನು ಪಕ್ಷೇತರ ಜೊತೆಗೆ ಅವ್ರನ್ನ ಸೆಳೆದ್ರ ಮುಖಾಂತರವಾಗಿ ಸರ್ಕಾರವನ್ನು ರಚನೆ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರು ಈಗ ತಮಿಳುನಾಡಿನ ಚೆನ್ನೈನಲ್ಲಿ ತಮ್ಮದೇ ಆದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಕೃಷ್ಣ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಪೆರಂಬೂರು ಕ್ಷೇತ್ರ ಉಳಿಸಿಕೊಳ್ಳಿಕ್ಕೆ ವಿಜಯ್ ನಿರ್ಧಾರ ಮಾಡಿದ್ದಾರೆ. 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಪೆರಂಬೂರು ಮತ್ತು ತಿರುಚಿ ಪೂರ್ವ. ಆ 2 ಕ್ಷೇತ್ರದಲ್ಲಿ ಪೆರಂಬೂರನ್ನ ಉಳಿಸ್ಕೊಳ್ತಾರಂತೆ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಲಿಕ್ಕೆ ತೀರ್ಮಾನ. ಯಾವುದಕ್ಕಾದ್ರೂ ಒಂದಕ್ಕೆ ರಾಜೀನಾಮೆ ಕೊಡಲೇಬೇಕು. ಸೊ ಹೀಗಾಗಿ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಶಾಸಕರ ಸಭೆಯಲ್ಲಿ ಟಿವಿಕೆ ಅಧ್ಯಕ್ಷ ವಿಜಯ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗಿದೆ ಅಂತ. ಈಗ 108 ಶಾಸಕರಿದ್ದಾರೆ. ವಿಜಯ್ 2 ಸ್ಥಾನ ಇರುವಂತ ಹಿನ್ನೆಲೆ 107 ಆಗುತ್ತೆ. ಅವಾಗ ಮ್ಯಾಜಿಕ್ ನಂಬರ್ ಏನಾಗುತ್ತೆ? 234 ಇದ್ದಿದ್ದು 233 ಹೋಗುತ್ತೆ. ಮ್ಯಾಜಿಕ್ ನಂಬರ್ 117 ಆಗುತ್ತೆ. ರಾಜೀನಾಮೆ ಕೊಟ್ಟ ಬಳಿಕ ನಾನು ಹೇಳ್ತಿರೋದು. ಅವಾಗ್ಲೂ ಕೂಡ 10 ಶಾಸಕರ ಬೆಂಬಲನೇ ಬೇಕಾಗುತ್ತೆ. ಮ್ಯಾಜಿಕ್ ನಂಬರ್ 117 ಹೋಗುತ್ತೆ 233 ಆದಾಗ. ಸೊ ಹೀಗಾಗಿ 2 ಕ್ಷೇತ್ರಗಳ ಪೈಕಿ ಒಂದಕ್ಕೆ ರಾಜೀನಾಮೆ ಕೊಡಲೇಬೇಕು. ರೂಲ್ಸ್, ಅದು ಸಂವಿಧಾನದಲ್ಲಿ ಉಲ್ಲೇಖ ಆಗಿರೋದು. ಇನ್ನು ವಿಜಯ್ಗೆ ಎಐಎಡಿಎಂಕೆ ಬೆಂಬಲ ಸಾಧ್ಯತೆಯಂತೆ. ಟಿವಿಕೆಗೆ ಬೆಂಬಲಿಸುವ ಬಗ್ಗೆ ಶಾಸಕರ ಚಿಂತನೆ. ಶೀಘ್ರವೇ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಪಳನಿಸ್ವಾಮಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮ್ಗೆ. ಎಡಪ್ಪಾಡಿ ಪಳನಿಸ್ವಾಮಿ ಎಐಎಡಿಎಂಕೆ ಅಧ್ಯಕ್ಷರೀಗ. ಏನಂದ್ರೆ ಅಲ್ಲಿ ಕಳೆದ 5 ವರ್ಷ ಅಧಿಕಾರದಲ್ಲಿರಲಿಲ್ಲ. ಈಗ ಟಿವಿಕೆ ಪಕ್ಷ ಬಂದಿದೆ. ಇನ್ನೊಂದು 5 ವರ್ಷ ಅವರಿಗೆ ಅಧಿಕಾರ ಸಿಗಲ್ಲ ಅಂದ್ರೆ ಸಹಜವಾಗಿ ಆ ಪಕ್ಷ ಇನ್ನೂ ಅಸ್ತಿತ್ವಕ್ಕೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದೆ. ಜಯಲಲಿತಾ ಹೋದ ಬಳಿಕ ಅವ್ರಿಗೊಂದು ಸ್ವಲ್ಪನಾದ್ರೂ ಅಧಿಕಾರ ಬೇಕು, ಸಂಘಟನೆ ಬೇಕು. ಮತ್ತೊಮ್ಮೆ ನೆಕ್ಸ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ ಟಿವಿಕೆ ಜೊತೆ ಮೈತ್ರಿ ಮಾಡ್ಕೊಂಡು ಅಟ್ಲೀಸ್ಟ್ ಉಳಿಸ್ಕೊಳ್ಳೋಣ ಅಂತ ಪಕ್ಷವನ್ನ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಇದ್ದಾರೆ. ಕೃಷ್ಣ, 2 ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು. ಆದರೆ ಈ ಬಾರಿ ಪೆರಂಬೂರು ತಿರುಚಿ ಪೂರ್ವದಲ್ಲಿ ಗೆದ್ದಿದ್ದಂತಹ ವಿಜಯ್ ತಿರುಚಿ ಪೂರ್ವಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನೋ ಚರ್ಚೆಗಳಾಗ್ತಾ ಇದೆ ಅಂತೆ. ಅದೊಂದು ಲೆಕ್ಕ. ಮತ್ತೊಂದು ಕಡೆ ನಾನು ಈಗ ಆಲ್ರೆಡಿ ಕೇಳ್ತಾ ಇದ್ದೆ, ಎಐಎಡಿಎಂಕೆಯ ಸರ್ವೈಲೆನ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಸ್ತಿತ್ವ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ವಿಜಯ್ ಜೊತೆ ಜಾಯ್ನ್ ಆಗುವಂತ ಚಾನ್ಸಸ್. ಆ ಒಂದು ನಿಟ್ಟಿನಲ್ಲಿ ಶಾಸಕರ ಜೊತೆ ಎಡಪ್ಪಾಡಿ ಪಳನಿಸ್ವಾಮಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಐಎಡಿಎಂಕೆಗೆ ತಮಿಳುನಾಡಲ್ಲಿ ಅಳಿವುಳಿನ ಪ್ರಶ್ನೆ ಆಗಿರತಕ್ಕಂಥದ್ದು ಈ ಒಂದು ಚುನಾವಣೆ ಆಗಿತ್ತು. ಆದ್ರೀಗ ಅವ್ರು ಅಂದ್ಕೊಂಡಂಗೆ ಸೀಟುಗಳು ಕೂಡ ಬಂದಿಲ್ಲ. ಈಗ ಟಿವಿಕೆ ಪಕ್ಷ ಯಾವಾಗ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಅಂತ ಬಂತು, ಅದೀಗ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮತ್ತೆ ಬಹಳ ಪ್ರಮುಖವಾಗಿ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವ್ರಿಗೂ ಕೂಡ ರಾಜಕೀಯ ಅನುಭವ ಕೂಡ ಕಡಿಮೆ. ಹಾಗಾಗಿನೇ ಎಐಎಡಿಎಂಕೆ ಅವ್ರ ಜೊತೆಗೆ ಹೋಯ್ತು ಅಂತಂದ್ರೆ ತಮ್ಮದೇ ಆದಂತ ಅವ್ರದ ರಾಜಕೀಯ ಅನುಭವದ ಜೊತೆಗೆ ಎಲ್ಲೊಂದ್ ಕಡೆ ತಮಿಳುನಾಡಲ್ಲಿ ಅಭಿವೃದ್ಧಿ ಮಾಡಬಹುದು, ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆ ಕೂಡ ಗೆಲ್ಲಬಹುದು, ಮತ್ತೆ ಬೇರೆ ಬೇರೆ ಲೆಕ್ಕಾಚಾರದ ಆಧಾರದ ಮೇಲೆ
ಒಂದ್ ಕಡೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡಬಹುದು, ಅದರಲ್ಲಿ ಕೂಡ ಸಫಲ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಶಾಸಕರು ಎಐಎಡಿಎಂಕೆ ಅವರ ಜೊತೆ ಹೋಗುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಈಗ ಮನಸ್ಸನ್ನ ಮಾಡಿದ್ದಾರೆ ಅನ್ನೋದು, ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು. ಮತ್ತೊಂದ್ ಕಡೆ ಡಿಎಂಕೆ ಪಕ್ಷ ಇತ್ತು, ತಮಿಳುನಾಡಲ್ಲಿ ಇಷ್ಟು ದಿನಗಳ ಕಾಲ ಆಡಳಿತದಲ್ಲಿತ್ತು, ಅದನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ನಿಟ್ಟಿನಲ್ಲಿ ಎಐಎಡಿಎಂಕೆ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿತು. ಮತ್ತೆ ಬಿಜೆಪಿ ಕೂಡ ಅಣ್ಣಾಮಲೈ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಅಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಚುನಾವಣೆಯಲ್ಲಿ ಅಣ್ಣಾಮಲೈಗೆ ಹೆಚ್ಚಿನ ಪ್ರಮಾಣದ ಅವಕಾಶವನ್ನ ಕೇಂದ್ರದ ಬಿಜೆಪಿ ನಾಯಕರು ಕೊಟ್ಟಿರಲಿಲ್ಲ. ಎಐಎಡಿಎಂಕೆ ಅವರು ಪ್ರತ್ಯೇಕ ಹೋಗುವ ಮುಖಾಂತರವಾಗಿ ಬಿಜೆಪಿ ಕೂಡ ಸಪೋರ್ಟ್ ಅನ್ನ ಮಾಡಿದ್ರು. ಹಾಗಾಗಿನೇ ಎಐಎಡಿಎಂಕೆ ಅವರ ಜೊತೆಗೆ ಹೋದ್ರೆ ಎಲ್ಲ ಒಂದ್ ಕಡೆ ನಮಗೆ ಲಾಭ ಆಗಬಹುದು ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಸದ್ಯಕ್ಕೆ ಎಐಎಡಿಎಂಕೆ ಅವರ ಬೆಂಬಲವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಟಿವಿಕೆ ಪಕ್ಷದ ಶಾಸಕರು ಮತ್ತೆ ನಟ ವಿಜಯ್ ಅವರು ಕೂಡ ಈಗಾಗಲೇ ಮನಸ್ಸನ್ನ ಮಾಡಿದ್ದಾರೆ ಅಂತದ್ದು. ಹಾಗಾಗಿನೇ ಇದಕ್ಕೆ ಪೂರಕವಾದಂತಹ ಸಾಧಕ ಬಾಧಕಗಳ ಬಗ್ಗೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಇವತ್ತು ಸಂಜೆ ಏನಾದರೂ ಶಾಸಕಾಂಗ ಪಕ್ಷದ ಸಭೆ ಕರೆದಂತ ಸಂದರ್ಭದಲ್ಲಿ ಅಂತಿಮವಾಗಿ ಎಐಎಡಿಎಂಕೆ ಅವರನ್ನ ಬೆಂಬಲವನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತೊಂದು ಕಡೆ ನಟ ವಿಜಯ್ ಅವರು 2 ಸ್ಥಾನದಲ್ಲಿ ಈಗಾಗಲೇ ಗೆದ್ದಿದ್ದಾರೆ. ಪೆರಂಬೋರ್ ಆಗಿರ್ಬೋದು ಮತ್ತೆ ತಿರುಚಿ ಪೂರ್ವದಲ್ಲಿ ಪೆರಂಬೋರ್ ಕ್ಷೇತ್ರವನ್ನು ಉಳಿಸಿಕೊಳ್ಳೋದ್ರ ಮುಖಾಂತರವಾಗಿ ತಿರುಚಿ ಪೂರ್ವದಲ್ಲಿ ಅಲ್ಲಿ ರಿಸೈನ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಬೇರೊಬ್ಬರಿಗೆ ತಮ್ಮ ಪಕ್ಷದಲ್ಲಿರುವಂತವರಿಗೆ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಗೆಲ್ಸೋದ್ರ ಮುಖಾಂತರವಾಗಿ ಈಗ ಆಡಳಿತ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೆ ಈಗ ಮುಖ್ಯವಾಗಿ ನಟ ವಿಜಯ್ ಅವರೇ ದೊಡ್ಡ ಮಟ್ಟದಲ್ಲಿ ಪಕ್ಷ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಿಎಂ ಆಗುವಂತ ಅವಕಾಶಗಳು ಇರತಕ್ಕಂಥ ಸಂದರ್ಭದಲ್ಲಿ ಎಐಎಡಿಎಂಕೆ ಅವರು ಏನೆಲ್ಲ ಪ್ರಸ್ತಾಪವನ್ನು ಇಡ್ತಾರೆ ಅನ್ನೋದು ಈಗ ಕಾದ್ ನೋಡಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಮಂತ್ರಿಮಂಡಲ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಎಐಎಡಿಎಂಕೆ ಅವಶ್ಯಕತೆ ಇಲ್ಲದಿದ್ರು ಕೂಡ ಟಿವಿಕೆ ಪಕ್ಷದ ನಾಯಕರು ಅಂದ್ರೆ ನಟ ವಿಜಯ್ ಅವರು 108 ಜನ ಶಾಸಕರ ಜೊತೆಗೆ ಬೇರೆ ಬೇರೆ ಏನು ಪಕ್ಷೇತರನ್ನ ಸೆಳೆಯೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಮಾಡಬಹುದು. ಆದ್ರೀಗ ರಾಜಕೀಯ ಹೊಸದಾಗಿ ರಾಜಕೀಯ ಅನುಭವ ಬೇಕಾಗುತ್ತೆ. ಹಾಗಾಗಿನೇ ತಮಿಳುನಾಡಲ್ಲಿ ಅವರದೇ ಆದಂತಹ ಅಭಿವೃದ್ಧಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಹೋಗಬೇಕಾಗುತ್ತೆ. ಹಾಗಾಗಿನೇ ಎಐಎಡಿಎಂಕೆ ಅವರ ಜೊತೆಗೆ ಹೋದ್ರೆ ಯಾವ ರೀತಿಯಾಗಿ ಲೆಕ್ಕಾಚಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೆ ಎಐಎಡಿಎಂಕೆ ಅವ್ರಿಗೂ ಕೂಡ ಚುನಾವಣೆ ಪೂರ್ವದಲ್ಲೂ ಕೂಡ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವ್ರ ಜೊತೆ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಅವ್ರ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ಹೋದ್ರೆ ಎಲ್ಲೊಂದ್ ಕಡೆ ಗೆಲ್ಬಹುದು ಅನ್ನೋದು ಲೆಕ್ಕಾಚಾರ ಆಗಿದ್ರು. ಆದ್ರೆ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ತಾರತಮ್ಯ ಬಂದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಚುನಾವಣೆಯನ್ನು ಮಾಡಿದ್ರು ಎಐಎಡಿಎಂಕೆ ಆಗಿರ್ಬೋದು. ಮತ್ತೊಂದ್ ಕಡೆ ಟಿವಿಕೆ ಪಕ್ಷ ಈಗ ಟಿವಿಕೆ ಪಕ್ಷ ದೊಡ್ಡ ಮಟ್ಟದ ಹಂತದ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇ ಒಂದ್ ಕಡೆ ಎಐಎಡಿಎಂಕೆ ಅವರ ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರವನ್ನ ರಚನೆ ಮಾಡಬಹುದು ಅನ್ನೋದು ಈಗ ಇರತಕ್ಕಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ